ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ. ಅಂದರೆ ಪ್ರತಿಯೊಂದನ್ನು ಅವರು ಏನಾದರೂ ಒಂದು ಮಾಡಿಸ್ಬೇಕಾದ್ರೆ ಅವ್ರ ತಲೆಯಲ್ಲಿ ಏನು ಬರ್ತದೋ ಅದನ್ನೇ ಮಾಡಿಸೋದು. ಅದರಿಂದ ಮೊದಲಿಗೆ ನಮ್ಮ ವಿಜಯ್ ಸರ್ಗೆ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. 2 ಮಿಲಿಯನ್ ಆಗಿದೆ ನಮ್ಮ ಭಾವ ಸಾಂಗು. ಅದಕ್ಕೆ ಮೇಯ್ನ್ ಪಾತ್ರಧಾರಿ ಇನ್ನೊಬ್ಬರು ಪುನೀತ್ ಎಲ್ಲೋದ್ರು. ಪುನೀತ್ ಸ್ಟೇಜ್ ಮೇಲೆ ಬರಬೇಕು. ನಾನು ಮಾತಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಂಥರ ಡಿಫ್ರೆಂಟ್ ರೋಲ್ ಇದೆ. ಸೊ ವೆರಿ ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್. ಡ್ಯಾನ್ಸ್ ಮಾಸ್ಟರ್ ಬನ್ನಿ. ದೇವಣೆ ಮಲ್ಲ ಬಾರೋ. ಬಂದಿಲ್ಲ. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ನಮ್ಮೆಲ್ಲರಿಗೂ ತುಂಬ ಲೈಫ್ ಚೇಂಜ್ ಆಗುವಂಥ ಸಿನಿಮಾ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಸರು. ಭೀಮಾ ಮತ್ತು ಸಲಗಾದಲ್ಲಿ ಹೆಂಗೆ ನೋಡಿ ಇಷ್ಟಪಟ್ರಿ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ತೀವಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಮೋನಿಶಾ ವಿನಯ್ಗೆ ಥ್ಯಾಂಕ್ ಯು ಹೇಳಬೇಕು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಫ್ಯೂಚರ್ ರಮ್ಯಾ ಅಂತ ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ. ವಿನು ಸರು ನನಗೆ ಅಪ್ಪು ಸರ್ ಇಲ್ಲ ಅಂತ ಅನಿಸ್ತಾನೆ ಇಲ್ಲ. ವಿನು ಸರ್ ಅಪ್ಪು ಸರ್ ಜಾಗನ 100% ಫುಲ್ಫಿಲ್ ಮಾಡೇ ಮಾಡ್ತಾರೆ ಈ ಸಿನಿಮಾದಲ್ಲಿ. ಮಾಸ್ ಅಂದರೆ ಏನು ಅಂತ ಸಿಟಿ ಲೈಟ್ಸಲ್ಲಿ ತೋರಿಸ್ತಾರೆ. ಥ್ಯಾಂಕ್ ಯು ವಿಜಯ್ ಸರ್. ವೇದಿಕೆ ಮೇಲೆ ಜಾಕ್ ಮತ್ತು ಮಾಸ್ಟ್ರು ಫಸ್ಟ್ ಕ್ವಶನ್ಸ್ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್. ತಮಗೆ ಈ ಒಂದು ಆಪರ್ಚುನಿಟೀಸು ಸರ್ ತಲೆಯಲ್ಲಿ ಆಲ್ರೆಡಿ ಇತ್ತು ಈ ಥರ ಇರಬೇಕು ಅಂತೇಳಿ. ಸೊ ಆ ವಿಜುವಲ್ಸ್ನ ತಕ್ಕಂಗೆ ಶೂಟ್ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸಪೋರ್ಟಿಂಗ್ ಹಿಯರ್. ಜಾಕ್ ಸೂಪರ್ ಶರ್ಟ್ ಜಾಕ್. ಥ್ಯಾಂಕ್ ಯು ಸರ್. ನಾವು ಸ್ವಲ್ಪ ಹೊಳಿಬೇಕಂತ ಬಂದಿರೋದು ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸಾರ್ ಜೊತೆ 3ನೇ ಪಿಕ್ಚರು. ನಮ್ಮ ಗುರುಗಳು ಡೈರೆಕ್ಟರ್ ಇದರಲ್ಲಿ ಅವರು ಒಂದು ಬ್ರಹ್ಮ ಥರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಈ ನಮ್ಮಂಥವ್ರನ್ನ ಸೃಷ್ಟಿ ಮಾಡಿ ಮುಂಬರೋ ಟೈಮಲ್ಲಿ ಅವರು ಒಂದು ರಾಷ್ಟ್ರೀಯ ಪ್ರಶಸ್ತಿ ತಗೊಳ್ಬೇಕಂತ ನನ್ನ ಕಡೆ ಒಂದು ದೊಡ್ಡ ಆಸೆ. ಯಾಕಂದರೆ ಆ ಕಾಲದಲ್ಲಿ ಪುಟಾಣ ಕಂಗಲ್ ಸಾರು ಮತ್ತು ಸಿದ್ಧಲಿಂಗಯ್ಯ ಸರ್ ಎಲ್ಲ ಹೊಸಬರನ್ನ ಕರೆಸಿ ಅವ್ರಿಗೆ ಪ್ರಶಸ್ತಿ ಕೊಡಿಸಿದ್ರು. ಅದೇ ಥರ ಇವಾಗಿರೋ ಕಾಲದಲ್ಲಿ ಇವ್ರು ಕರೆದು ನಮ್ಮನ್ನೆಲ್ಲ ಪ್ರಶಸ್ತಿ ಕೊಡೋ ಥರ ಮಾಡಿದ್ದಾರೆ. ನಾವು ಕೂಡ ಅದನ್ನು ಪಡ್ಕೊಂಡಿದ್ವಿ. ಮುಂಬರೋ ಟೈಮ್ಗಳಲ್ಲಿ ಅವ್ರಿಗೂ ಒಂದು ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ದೇವ್ರಲ್ಲಿ ಬೇಡ್ಕೊತೀನಿ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ನನ್ನ ಕಡೆಯಿಂದ ಒಂದು ದೊಡ್ಡ ಜಾಲಿ ಎಲ್ಲ ಜಾಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕಂದಮ್ಮ ಸಾಂಗ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವೆಲ್ಲ ಬರ ಇಲ್ಲಿ. ಇಲ್ಲಿ ಬಾರ ಇಲ್ಲಿ. ಯಾಕೆ ನೀವೆಲ್ಲ ಇದರಲ್ಲಿ ನೋಡಿರ್ತೀರ ನಮ್ಮ ಭೀಮಾ ಸಿನಿಮಾಲಿ ಟೈಡಲ್ ಅಂತ ತುಂಬ ಫೇಮಸ್ ಆಗಿದ್ದ ನಮ್ಮ ಅಸೋಸಿಯೇಟ್ ವೀರು ಲೇಟಾಗಿ ಬಂದು ಮಾಸ್ತಿ ಬಾ ಮೇಲೆ ವೀರು ಈ ಸಿನಿಮಾಲು ತುಂಬ ದೊಡ್ಡ ಪಾತ್ರ ಮಾಡಿ ಸಖತ್ ಎಲ್ರಿಗೂ ಖುಷಿ ಕೊಡ್ಸೋದು 100%. ಸೊ ಹಂಗಾಗಿ ವೀರು ಇದ್ದಾನೆ, ಜೊತೆಲಿ ಮಾಸ್ತಿ ಬಂದಿದ್ದಾರೆ. ಜಲ್ದಿ ಮಾತಾಡಿದ್ರೆ ಅವರ ಪ್ರಶ್ನೆ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸ್ತೀವಿ. ಸಾರಿ ಟ್ರಾಫಿಕ್ ಇತ್ತು. ತುಂಬ ನಿರೀಕ್ಷೆ ಇರೋ ಚಿತ್ರ. ಸಲಗ ನಂತರ ನಿರ್ದೇಶನದಲ್ಲಿ ವಿಜಯ್ ನಿರ್ದೇಶನದಲ್ಲಿ ಮತ್ತು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮಗಳನ್ನ ಲಾಂಚ್ ಮಾಡ್ತಾ ಇರೋದು. ತುಂಬ ಖುಷಿಯಾಗುತ್ತೆ ಇಬ್ಬರು ಪೇರ್ನ ನೋಡೋದು. ಯಾವಾಗಲೂ ನಾನು ವಿಜಯ್ ಅವ್ರನ್ನ ನೋಡೋದು ಆ್ಯಕ್ಷನಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ. ಯಾಕೆಂದರೆ ಅವರು ಬೇಸಿಕಲಿ ಆ್ಯಕ್ಷನ್ ಮಾಡ್ಕೊಂಡು ಬಂದವರು. ಬಟ್ ಚರಣ್ ರಾಜ್ ಜೊತೆ ನಿಂತಾಗ ಅದೇ ಒಂದು ಎನರ್ಜಿ ಸಾಂಗಲ್ಲೂ ಇರುತ್ತೆ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಾ ಇದೆ. ಸೊ 3ನೇ ಚಿತ್ರ ಹ್ಯಾಟ್ರಿಕ್ ಬಾರಿಸ್ಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲವ್ ಸ್ಟೋರಿಲಿ ತುಂಬ ಅನ್ನಿಸ್ತಾರೆ. ಇಬ್ಬರು ಇನ್ನೋಸೆನ್ಸ್ ನೋಡಿದಾಗ ಅಲ್ಲಿ ನನಗೆ ಅನಿಸಿದ್ದು ಕಂದಮ್ಮ ಅನ್ನೋ ಒಂದು ಲೈನ್ ಇಟ್ಕೊಂಡು ನಾನು ನಾಗಾರ್ಜುನ ಶರ್ಮಾ ಹತ್ರ ಕೂತ್ಕೊಂಡು ನಾನು ಚರಣ್ ಅವರೆಲ್ಲ ಮಾತಾಡಿ ಡಿಸೈನ್ ಮಾಡಿದ್ದೆ.
ಎಸ್ಪೆಷಲಿ ಮಗಳಿಗಾಗಿ ಈ ಹಾಡನ್ನ ಒಂದು ಪಿಕ್ಚರೇಷನ್ ಮಾಡಿದೆಯಲ್ಲ, ಅದೊಂದು ರೀತಿ ತಂದೆಗೆ ಚಾಲೆಂಜ್ ಅನ್ಸಲ್ವಾ ಇದು? ಏನು ಚಾಲೆಂಜು? ಅಂದ್ರೆ ಎಲ್ಲೋ ಒಂದ್ ಕಡೆ ಮಗಳಿಗೆ ಮನೇಲಿ ಹೇಳೋದೊಂದು ಓಕೆ, ಸಿನಿಮಾ ಶೂಟಿಂಗ್ ಅಲ್ಲಿ ಮಗಳಿಗಾಗಿ ಹಾಡು ಮಾಡಿದೆ ಅನ್ನೋದು ಎಷ್ಟು ಖುಷಿ ಇದೆ ಆಕ್ಚುಲಿ. ಅದು ತುಂಬ ಖುಷಿ ನನಗೂ. ಅದೇ ಈಗ ಫಸ್ಟ್ ನನ್ನ ಕರೆದೆ ಅಲ್ವಾ ನೀನು ಅಂತ. ಆ್ಯಕ್ಚುಲಿ ಹುಟ್ಟಿದಾಗಿಂದ ತುಂಬ ಸುಂದರಿ. ಆಯ್ತು ಬಿಡಮ್ಮ, ನಿನಗೆ ಆಗಲಿ ಅದು ಅಂತ. ಈಗ ವಿನಯ್ ರಾಜ್ಕುಮಾರ್ ಜೊತೆ ಒಂದು, ಯಾಕಂದ್ರೆ ಅವ್ರು ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ ನೋಡಿದ್ರೆ ಸೀನ್ಗಳ ನೋಡಿದ್ರೆ ನಂಗೆ ಅನ್ಸುತ್ತೆ ನಮಗೆ ತುಂಬಾ ಸೈಲೆಂಟ್ ಆಗಿ ಕ್ಯಾರಿ ಆಗಿದೆ ಇಡೀ ಸಾಂಗು. ಆಮೇಲೆ ಈ ಸಿನಿಮಾದಲ್ಲಿ ಒಂದಷ್ಟು ಒಳ್ಳೆ ಸಿಚುವೇಶನ್ಸ್ಗಳಿದೆ. ಸೊ ಆ ಸಿಚುವೇಶನ್ಸ್ ಇಂದ ಆಕ್ಟಿಂಗ್ ಇನ್ನೂ ಚೆನ್ನಾಗಿ ಆಚೆ ಬಂದಿರ್ಬೋದು ಅಂತ ಅನ್ಸುತ್ತೆ. ಬಟ್ ಒಂದಷ್ಟು ಸೀಕ್ವೆನ್ಸಸ್ ತುಂಬಾ ಖುಷಿಯಿಂದ ತುಂಬಾ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಅದರಿಂದ ತುಂಬಾ ಚೆನ್ನಾಗಂತೂ ಬಂದಿದೆ. ಕಲಿಯೋ ವಿಷಯಕ್ಕೆ ಬಂದರೆ ಫಸ್ಟ್ ಡೇ ಇಂದ ಇವತ್ತವರೆಗೂ ನಾನು ಇನ್ನೂ ಕಲಿತಾನೇ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಫಾರ್ಚುನೇಟ್ ಅದು ನಮ್ಮ ಅಪ್ಪನಿಂದನೇ ಕಲಿತಾ ಇದ್ದೀನಿ ನನ್ನ ಫಸ್ಟ್ ಸಿನಿಮಾಯಿಂದ ಅಂತ ನಂಗೆ ತುಂಬ ಖುಷಿ ಇದೆ. ಸೆಟ್ಟಲ್ಲಿ ಆ್ಯಕ್ಚುಲಿ ನಮ್ಮಪ್ಪ ನಾನು ತುಂಬ ಕ್ಲೋಸ್ ಅದರ್ವೈಸ್, ಬಟ್ ಸೆಟ್ಟಿಗೆ ಹೋದರೆ ತುಂಬ ಪ್ರೊಫೆಷ್ನಲ್ ಆಗಿ ಏನು ಕಂದಮ್ಮ ಅಂತ ಕರೀತಾರೆ ನಾನು ಅದರ್ವೈಸ್. ಬಟ್ ಸೆಟ್ಟಲ್ಲಿ ಮೋನಿಶಾ ಮಾಡು ಅಂತ ತುಂಬ ಪ್ರೊಫೆಷ್ನಲ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡಿಸಿದ್ದಾರೆ. ಸೊ ಅದೊಂದು ಸೈಡ್ ನೋಡಿದೆ ನಮ್ಮ ಅಪ್ಪಂದು ನಾನು. ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಓವರ್ ಆಲ್ ಇಟ್ಸ್ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಮ್ಯಾಮ್ ನನಗೆ ಅದು. ಸಂದೇಶ ಬರ್ಬಹುದೇನೋ ಸಿಟಿ ಲೈಟ್ಸಲ್ಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಲವ್ ಜೊತೆ ಇದು ಮಾಡಬೇಡ್ರಪ್ಪ ಅನ್ನೋದನ್ನು ಹೇಳೋದು ಎಷ್ಟು ಚಾಲೆಂಜಸ್ ಇರ್ಬೋದು. ಆದರೆ ಅದು ನೀವು ಸಿನಿಮಾ ನೋಡಿದಾಗ ಅರ್ಥ ಆಯ್ತಂದರೆ ಏನೇನೋ ಪ್ರಯತ್ನ ಪಟ್ಟಿರ್ತಾರೆ ಯಾವಾಗಲೂ. ಒಬ್ಬ ನಿರ್ದೇಶಕ ಆಗ್ಬೋದು, ಒಬ್ಬ ಪೇಂಟರ್ ಆಗ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗ್ಬೋದು, ಒಬ್ಬರು ಲಿರಿಸಿಸ್ಟ್ ಆಗ್ಬೋದು, ತುಂಬ ಅನುಭವಗಳನ್ನ ತುಂಬಿ ಒಂದು ಒಳ್ಳೆ ಅರ್ಥ ಸಿಗಲಿ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಅರ್ಥ ಸಿಕ್ಕಿದ್ರೆ ತುಂಬ ಸಾರ್ಥಕ ಅನ್ಸುತ್ತೆ ನನಗೆ. ಓಕೆ ಸರ್, ಲಾಸ್ಟ್ ಟೈಮ್ ಆದಂಥ ಸಿನಿಮಾ, ನಿಮ್ಮ ಡೈರೆಕ್ಷನ್ ಆದಂಥ ಸಿನಿಮಾಗಳಲ್ಲಿ ಕ್ರೈಮ್ ಜೊತೆ ಕಾಮಿಡಿಯನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ರಿ. ಇಲ್ಲಿ ಲವ್ ಜೊತೆ ಕಾಮಿಡಿ ಇದೆಯಾ ಹೇಗೆ? ಖಂಡಿತವಾಗ್ಲು ನಾನು ಕಾಮಿಡಿ ಇಲ್ಲದೆ ಸಿನಿಮಾನೇ ಮಾಡಲ್ಲ. ನನಗೆ ಈ ಸತಿ ನಮ್ಮಲ್ಲ ಅಲ್ಲಿ ಹಂಗಂತ ನಗ್ತಾ ನಾನು ಮಲ್ಲ ಮತ್ತು ನಮ್ಮ ತುಂಬ ದೊಡ್ಡ ಫೈಟ್ ಮಾಸ್ಟರ್ ವಿನೋದ್ ಅವರು ಕಾಮಿಡಿ ಮಾಡಿದ್ದಾರೆ ಈ ಸತಿ. ಅದೇ ನಿಮ್ಗೊಂದು ಹೊಸ ಥರ ಕಾಣುತ್ತೆ. ಆ್ಯಸ್ ಇಟ್ ಈಸ್ ಜಾಕ್ ಇದ್ದಾರೆ ಅವರು. ಲಾಸ್ಟ್ ಟೈಮು ಜಾಲಿ ಅಂತಂದ್ರು, ಈ ಸತಿ ಹ್ಯಾಪಿ ಎವ್ರಿಬಡಿ ಶುಡ್ ಬಿ ಹ್ಯಾಪಿ ಅಂತ ಬರ್ತಾರೆ ಈ ಸರಿ. ಜಾಕ್ ಅದು ವಿಶೇಷವಾಗಿರುತ್ತೆ. ಆಮೇಲೆ ಪ್ರಯತ್ನ ಎಲ್ಲ ಆರ್ಟಿಸ್ಟ್ಗಳು ನಗ್ಸಕ್ಕೆ ಟ್ರೈ ಮಾಡ್ತಾರೆ. ಈವನ್ ವಿನಯ್ ಅವರು ಅಷ್ಟೇ ಕೂಡ. ನಾನು ನಗು ಇಲ್ದಿರೋ ಸಿನಿಮಾ ಮಾಡಲ್ಲ ಸರ್. ತುಂಬ ಸೊಪ್ಪು ನೋಡೋಕ್ಕಾಗಲ್ಲ, ತುಂಬ ಸೀರಿಯಸ್ ಆಗಿ ನೋಡೋಕ್ಕಾಗಲ್ಲ ಅದನ್ನು. ಚರಣ್ ರಾಜ್